ವೀಕ್ಷಕರೇ, ಇವತ್ತು ನಮ್ಮ ತೋಟದಲ್ಲಿ ಮಶ್ರೂಮ್ ಸಿಕ್ಕಿದೆ. ನೋಡ್ತಿರ್ಬೋದು ನೀವು ಹೇಗಿದೆ ಅಂತ. ಒಂದೆರಡು ಸಿಕ್ಕಿದೆ. ಇದನ್ನು ನಾವು ಹಂಟ್ ಮಾಡೋಕ್ಕೆ ಬಂದಿದ್ದೀವಿ. ತೋಟದಲ್ಲಿ ಸುತ್ತಮುತ್ತ ಇವತ್ತು ಮಳೆ ಬಿದ್ದಿದೆಯಾ, ನಿನ್ನೆ ಇವತ್ತು ಸಿಗ್ಬಹುದು, ಅದಕ್ಕೆ ನೋಡೋಕ್ಕೆ ಅಂತ ಬಂದಿದ್ದೀವಿ. ಹಾಗೆ ನಮ್ಮ ತೋಟದ್ದು ಒಂದು ರೌಂಡು ತೋರಿಸ್ತೀವಿ. ಸೊ ಬನ್ನಿ ನೋಡೋಣ ಎಷ್ಟು ಹಣ್ಣು ಸಿಗತ್ತೆ ಅಂತ. ಹಂಟಿಂಗ್ ಸ್ಟಾರ್ಟ್ ಆಗಿದೆ ಮಶ್ರೂಮ್ಸಿಂದು. ತೋಟದಲ್ಲಿ ನಿಜ ತುಂಬ ಸೊಳ್ಳೆ ಕಾಟ ಆಗಿದೆ. ಬಟ್ ಸಿಗ್ತಾ ಇಲ್ಲ, ಎಲ್ಲೆಲ್ಲೋ ಒಂದೊಂದು ಕಡೆ ಇದೆ ಅನಿಸುತ್ತೆ. ಬಟ್ ಸ್ಟಿಲ್ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ನಮ್ಮ ಅತ್ತೆಗೆ ಮತ್ತು ಅನುಶ್ರೀಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಸೊ ನಾನು ಜಸ್ಟ್ ಅವರನ್ನು ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಇವೆಲ್ಲ ತುಂಬ ಪಾಯ್ಸನಸ್ ಇರುತ್ತೆ. ಸೊ ಇದು ತುಂಬ ಬರುತ್ತೆ, ನಾವು ಆ ರೀತಿ ಅಂದ್ಕೊತೀವಿ. ಇಲ್ಲೂ ನೋಡ್ತಾ ಇರ್ಬೋದು ನೀವು. ಬಟ್ ದೀಸ್ ಆರ್ ರಿಯಲಿ ವೆರಿ ಪಾಯ್ಸನಸ್. ಒಂದು ತಿನ್ನಂಗಿಲ್ಲ. ಆ ಅನುಗೆ ಈಗ ಸಿಕ್ತಂತೆ ನೋಡಿ. ಇದೆಲ್ಲ ಪಾಯ್ಸನಸ್, ಇದನ್ನೆಲ್ಲ ತಿನ್ನಂಗಿಲ್ಲ. ಈಗ ಗೊತ್ತಿದ್ದವ್ರು ಮಾತ್ರ ತಿನ್ನಬೇಕು. ಇಲ್ಲ ಅಂತಂದರೆ ಇಲ್ಲೊಂದು ಬೇರೆ ಥರ ಮಶ್ರೂಮ್ ಇದೆ ನೋಡಿ. ಇಟ್ಸ್ ಆಲ್ಸೋ ಕೈಂಡ್ ಆಫ್ ಮಶ್ರೂಮ್. ಅನುಶ್ರೀಗೆ ಸಿಕ್ತು ಅನ್ಸತ್ತೆ, ಕರಿತಾ ಇದ್ದಾರೆ. ತಡೀರಿ, ಹತ್ತಿರ ಹೋಗಿ ಝೂಮ್ ಮಾಡ್ತೀನಿ. ಮೈ ಗಾಡ್, ಇಲ್ಲೆಲ್ಲ ಹತ್ತದ ನಂಗೆ ಸ್ವಲ್ಪ ಕಷ್ಟನೇ ನೋಡಿ. ಅಷ್ಟು ಕಷ್ಟಪಟ್ಟು ಹುಡುಕಿದ್ದಕ್ಕೆ ಒಂದೇ ಒಂದು ಮಶ್ರೂಮ್ ಸಿಕ್ಕಿದೆ. ಸಿಗತ್ತೆ, ಬಟ್ ನಾವು ಹುಡುಕ್ಬೇಕಷ್ಟೇ. ಅಲ್ಲೊಂದು ಇಲ್ಲೊಂದು ಸಿಗತ್ತೆ. ಇಲ್ಲಿ ಭಾರಿ ಕಷ್ಟ, ಮಳೆಗಾಲ ಬೇರೆನಾ, ಇದೆಲ್ಲ ದಾಟ್ಕೊಂಡು ಹೋಗಿ. ಮತ್ತೊಂದು ಸಿಕ್ತು ಕಣ್ರಿ. ಹಂಟಿಂಗ್ ಮಶ್ರೂಮ್ ಹಂಟಿಂಗ್ ಭಾರಿ ಕಷ್ಟ. ಈ ಕಾಲದೆಲ್ಲ ದಾಟ್ಕೊಂಡು ಹೋಗೋದು ತುಂಬ ಅಂದರೆ ತುಂಬಾ ಕಷ್ಟ ಇದೆ ನೋಡಿ. ಅಲ್ಲೊಂದು ಇಲ್ಲೊಂದು ಅಂತ ಹೇಳಿ ಹೀಗೆ ಮಳೆ ಬಿದ್ದ ಮೇಲೆ ನೆಕ್ಸ್ಟ್ ಡೇ ಈ ಥರ ಸಿಗತ್ತೆ. ಇದು ಭಾರಿ ಟೇಸ್ಟ್ ಇರುತ್ತೆ. ನಾವು ಶಾಪಲ್ಲಿ ಥರ ಅಂತ ಮಶ್ರೂಮ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೋಡಿ ಹೇಗಿದೆ. ಇದುವರೆಗೆ ಇಷ್ಟೇ ಸಿಕ್ಕಿದ್ದು, ಇನ್ನು ಒಬ್ಬರಿಗೂ ಸಾಕಾಗಲ್ಲ. ಮಧ್ಯ ಈ ಥರ ಇದಕ್ಕೆ ಕಪ್ಪು ಅಂತ ಹೇಳ್ತಾರೆ. ಅದನ್ನು ಆ ಕಡೆ ತುಂಬ ದೊಡ್ಡದಾಗಿರೋದ್ರಿಂದ ಸೊ ನಾವು ಓಡಾಡೋಕ್ಕೋಸ್ಕರ ಈ ಥರ ಸಣ್ಣ ಸಣ್ಣ ಬ್ರಿಡ್ಜ್ ಮಾಡ್ಕೊತೀವಿ. ನೋಡೋಕ್ಕೆ ಕ್ಯೂಟಾಗಿ ಕಾಣಿಸುತ್ತೆ, ಬಟ್ ಹೋಗೋತ್ತಿಗೆ ತುಂಬ ಹೆದರಿಕೆ ಆಗುತ್ತೆ. ಅಲ್ಲಲ್ಲಿ ಆ ಥರ ಬ್ರಿಡ್ಜಸ್ ಮಾಡಿದ್ದೀವಿ. ಇಂಡಿಯಾನೇ ಪಾಪ ಏನು ಹೇಳಿದ್ರು ಕೇಳಿದೆ. ಬಟ್ ಅವನಿಗೆ ತುಂಬ ಸೊಳ್ಳೆ ಕಚ್ತಾ ಇದೆ, ಮಳೆ ಆಗಿದೆ ಅಲ್ಲ, ಹಾಗಾಗಿ ತುಂಬ ಸೊಳ್ಳೆ ಇದೆ. ಸಣ್ಣ ಸಣ್ಣ ಸೇತುವೆಗಳು, ಇದನ್ನು ನಮ್ಮ ಮನೆಯವರು, ಮಕ್ಕಳು ಮತ್ತು ನಮ್ಮ ತೋಟಕ್ಕೆ ಕೆಲಸಕ್ಕೆ ಬರೋರು ಎಲ್ಲ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಬಟ್ ನಿಜ ನನಗಂತೂ ತುಂಬ ಹೆದರಿಕೆ ಆಗುತ್ತೆ ಇವೆಲ್ಲ. ಸ್ವಲ್ಪ ಈ ಥರ ಎಲ್ಲ ಮಾಡೋದಕ್ಕೆ ಹೆದರೋದು ನಾನು. ಐ ಆಮ್ ನಾಟ್ ಸೋ ಮಚ್ ಅಡ್ವೆಂಚರಸ್ ಅಂತ. ಯಾವುದಾದ್ರೂ ಹೊಸದಾಗಿ ಮಾಡೋಣ ಅದೆಲ್ಲ ಇಲ್ಲ ನನಗೆ ಅಷ್ಟೊಂದು. ಬಟ್ ಅನು ಇದ್ದಾರೆ, ಅನು ಅವೆಲ್ಲ ಮಾಡ್ತಾರೆ. ನೋಡಿ, ನೋಡೋಕ್ಕೆ ಏನು ಚೆನ್ನಾಗಿ ಕಾಣಿಸುತ್ತಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ ನೇಚರ್. ಲೈಫ್ ಇಸ್ ರಿಯಲಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಇನ್ ವಿಲೇಜ್. ಇರಂಗಿದೆ ನೋಡೋಣ. ನನಗೆ ಸಣ್ಣ ಸಣ್ಣ ಸೇತುವೆ ಎಲ್ಲ ದಾಟೋದಕ್ಕೆ ತುಂಬ ಹೆದರಿಕೆ. ಬಟ್ ನೋಡೋಣ, ಟ್ರೈ ಮಾಡ್ತೀನಿ. ನಾನು ಆ ಕಡೆ ಹೋಗಿರೋದ್ರಿಂದ ನಾನೇ ಹೋಗ್ತಾ ಇದ್ದೀನಿ. ಅಬ್ಬಾ, ಹಾಂ ನಿಮ್ಮಮ್ಮ ಬರ್ತಾರಪ್ಪ, ಅಲ್ಲೇ ಇರೋ, ನೀನು ಬರಬೇಡ ಆಯಿತಾ. ಅವನಿಗೆ ಅಲ್ಲಿ ಬೌಲ್ ಇಟ್ಕೊಳಕ್ಕೆ ಕೊಟ್ಟು ನಾನು ಈ ಕಡೆ ಬರ್ತಾ ಇದ್ದೀನಿ. ಗೊತ್ತಿಲ್ಲ ನಾನು ಈ ಮಿಷಿನಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗ್ತೀನಿ ಅಂತ. ಅದು ತಿನ್ನೋಂಥದ್ದೋ ಇಲ್ಲೋ ಗೊತ್ತಿಲ್ಲ, ಬಟ್ ಕನ್ಫರ್ಮೇಷನ್ ನಾನು ಅನುವಿಂದನೇ ತೊಗೊಬೇಕು. ನಂಗೆ ಗೊತ್ತಿಲ್ಲ, ನೋಡಿ ಎಷ್ಟು ಇದಾಗಿದೆ. ಬಟ್ ವಿಡಿಯೋ ಪರ್ಪಸ್ಸಿಗೋಸ್ಕರ ಬಂದಿದ್ದೀನಿ ಅಷ್ಟೇ. ಮೇ ಬಿ ಇಟ್ಸ್ ಇದು ತಿನ್ನುವ ಅಂಥದ್ದೇ ಅಂದ್ಕೊತೀನಿ, ಎಡಿಬಲ್ಲೆ. ಬಟ್ ಸ್ಟಿಲ್ ಅವ್ರು ಹೇಳಿದ ಮೇಲೇ ಇದು ಹಾಕೋದು. ನೋಡಿ ಏನು ಕ್ಯೂಟಾಗಿದೆ ಅಲ್ಲ, ಅದರದ್ದು ಸ್ಟ್ರಕ್ಚರ್ಸು ಸದಾ ಎಷ್ಟು ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ನನಗೆ ಒಂದು ಸಿಕ್ಕಿದೆ, ನಂಗೊಂದು ಸಿಕ್ಕಿರೋದನ್ನು ಈಗ ವೆರಿಫೈ ಮಾಡಿಸ್ಕೊಳ್ಳೋಣ. ನೋಡಿ, ಇದು ಎಡಿಬಲ್ಲ. ಹಾಂ ಹೌದು, ಇದು ತಿನ್ಬೋದು. ಓಕೆ, ಅವ್ರಿಗೊಂದು ಸಿಕ್ಕಿದೆ. ಇಷ್ಟೆಲ್ಲ ಹುಡ್ಕಾಡಿದ್ರು ಇಷ್ಟೇ ಸಿಕ್ಕಿರೋದು ನೋಡಿ. ಫೈನಲಿ ನೋಡಿ ವೀಕ್ಷಕರೇ, ಇಷ್ಟು ಮಶ್ರೂಮ್ ಸಿಕ್ತು. ಕಷ್ಟಪಟ್ಟು ಹುಡುಕಿದ್ದಕ್ಕೆ ಸೊಳ್ಳೆ ಹತ್ರ ಎಲ್ಲ ಕಚ್ಚಿಸ್ಕೊಂಡು ಮಾಡ್ಕೊಂಡು ಬಂದು ಇಷ್ಟು ಮಶ್ರೂಮ್ ಸಿಕ್ಕಿದೆ.
ಇವತ್ತಿಂದಲೇ ಇದನ್ನು ಫ್ರೈ ಮಾಡ್ಕೊಂಡು ತಿನ್ಬೋದು ಅಷ್ಟೇ, ಸಾಂಬಾರಿಗೆ ಆಗಲ್ಲ. ರೊಟ್ಟಿ ಜೊತೆ ತಿಂದರೆ ಸೂಪರಾಗಿರುತ್ತೆ. ತೆಗೆದು ನೋಡಬೇಕು, ಇದರಲ್ಲಿ ವೈಟ್ ಕಲರ್ ಹುಳಗಳು ಇರುತ್ತೆ, ನೋಡಿ ಮಾಡಿ ತಿನ್ನಬೇಕು. ಇಲ್ಲಾಂದರೆ ನೋಡಿ ತುಂಬ ಸಣ್ಣಕ್ಕಿದೆ ನಿಜ. ನಾನಾಗಿದ್ರೆ ಹಾಗೆ ಹಾಕ್ತಿದ್ದೆ, ಗೊತ್ತಾಗ್ತಿರ್ಲಿಲ್ಲ. ನೋಡಿ ಅಲ್ಲಿ ಅದ್ರ ಮೂಮೆಂಟ್ಸ್ ಎಲ್ಲ ಆಗ್ತಾ ಇದೆ. ಸೊ ವೈಟ್ ಕಲರ್ ಇರುತ್ತೆ ಇದು, ಅದಕ್ಕೋಸ್ಕರ ಯಾವತ್ತೂ ಕೂಡ ನೋಡಿಬಿಟ್ಟು ಹಾಕಬೇಕು ಇದನ್ನು. ಕ್ಲೀನ್ ಮಾಡ್ಕೊಂಡಿರೋ ಅಣಬೆ ಈ ರೀತಿ ಇರುತ್ತೆ. ಇದರ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ. ಮಿಸ್ ಮಾಡದೆ ಮಶ್ರೂಮ್ ರೆಸಿಪಿನ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.